ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನಿನ್ನ ಸಿಚುವೇಶನ್ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ನನ್ನ ಅಕೌಂಟ್ಗೆ 1 ಲಕ್ಷ ಹಾಕೋಕ್ಕಾಗತ್ತಾ? ಸಿಚುವೇಶನ್ ಸ್ವಲ್ಪ ಟೈಟ್ ಇದೆ. ನಾನು ಅಕೌಂಟೆಂಟ್ಗೆ ಹೇಳ್ತೀನಿ ಬಿಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸರ್, ಯಾರಿಗೆ ಕಾಲ್ ಮಾಡ್ತಿದ್ದೀರಾ? ಅಕೌಂಟೆಂಟ್ ಇದ್ದಾರಲ್ಲ ದಿನೇಶ್ ಅವರು, ಅವ್ರಿಗೆ ಅತ್ತೆಗೆ ಅರ್ಜೆಂಟಾಗಿ 1 ಲಕ್ಷ ಬೇಕಂತೆ. ಸರ್, 1 ನಿಮಿಷ. ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್, ಈ ದುಡ್ಡಿನ ಅವಶ್ಯಕತೆ ನಿಮ್ಗಿರೋದಾ ಅಥವಾ ನಿಮ್ಮ ಪಕ್ಕದಲ್ಲಿರೋ ಸಂಜಯ್ಗಿರೋದಾ? ಸಂಜಯ್, ಓದೋ ಟೈಮಲ್ಲೇ ನಿನ್ಗೆ ಇಷ್ಟೊಂದು ಯಾಕೆ ದುಡ್ಡು ಬೇಕು? ಏನಾದರೂ ಬಿಸ್ನೆಸ್ ಮಾಡ್ತಿದ್ಯಾ ಅಥವಾ ಪಾರ್ಟಿ ಮಾಡೋದಕ್ಕ? ಪಾಕೆಟ್ ಮನಿ ಸಾಲ್ತಿಲ್ವಾ ನಿಮಗೆ? ಯಾಕೆ ಬೇಕು ಅಂತ ರೀಸನ್ ಹೇಳು ಸಂಜಯ್. ನಿನಗೆ ರೀಸನ್ ಹೇಳೋ ಅವಶ್ಯಕತೆ ನನಗಿಲ್ಲ. ನೋಡು ಸಂಜಯ್, ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ನೀನ್ ಯಾವ್ದಾದ್ರು ಹೈಯರ್ ಎಜುಕೇಶನ್ಗೋ ಅಥವಾ ಯಾವ್ದಾದ್ರು ಕೋರ್ಸ್ ಮಾಡೋದಕ್ಕೆ ನೀನು ದುಡ್ಡು ಕೇಳಿದ್ರೆ 1 ಅಲ್ಲ 2 ಲಕ್ಷ ಬೇಕಾದ್ರೂ ಕರ್ಣಸರು ಖುಷಿಯಿಂದ ಕೊಡ್ತಾರೆ. ಆದ್ರೆ ದುಡ್ಡು ಕೊಡೋರು ಇದಾರೆ ಅಂತ ಆ ದುಡ್ಡನ್ನ ಬೇಕಾಬಿಟ್ಟಿ ಖರ್ಚು ಮಾಡಬಾರ್ದು. ಲುಕ್, ನನಗೆ ನಿನ್ನ ಹತ್ರ ಹೇಳಿಸ್ಕೊಂಡು ದುಡ್ಡು ತಗೊಳ್ಳೋ ಕರ್ಮ ಬೇಕಾಗಿಲ್ಲ. ಎಲ್ಲಾನು ನಿನಗೆ ಬೇಕಾದ ಹಾಗೆ ಹ್ಯಾಂಡಲ್ ಮಾಡ್ತಿದ್ಯಾ ನಿಧಿ. ವೆರಿ ಕ್ಲೇವರ್. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೇನೆ ನಿಧಿ. ವೆರಿ ಗುಡ್. ನಾನು ಅವ್ನಿಗೆ ತಿಳಿಸಿ ಹೇಳ್ತೀನಿ.